ಹಲೋ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯರಾದಂತಹ ಚಿನ್ಮಯಾನಂದ ಗುರೂಜಿಯವರಿಗೂ, ಬ್ರಹ್ಮಾನಂದ ಗುರೂಜಿ, ಗಹನಾನಂದ ಗುರೂಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ನನ್ನ ಗುರುಗಳಾದಂತಹ ಶಾಲಿನೀಜಿ ಮತ್ತು ಕವಿತಾಜಿ ಹಾಗೂ ರವಿಯವರು ಮತ್ತು ಶೇಷಾದ್ರಿಯವರು ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ವಿಷಯ ಆತ್ಮಾನುಭವದ ನಂತರ ದೇಹಾನುಭವ ಇಲ್ಲ. ಒಂದು ಕಗ್ಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತೇನೆ. ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನ್ನು ಕಾಣದೊಡ ಅಳ್ತಿಯಂ ನಂಬಿಹೆವೋ, ಆವುದನ್ನು ಕಾಣದೊಡ ಅಳ್ತಿಯಂ ನಂಬಿಹೆವೋ, ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ನಾವು ಕುಟುಂಬ ಸಮೇತ ಒಂದು ಹೋಟೆಲ್ಗೆ ಹೋದ್ವಿ ಅಂತ ಇಟ್ಕೊಂಬೋಣ. ಹೋದ ತಕ್ಷಣ ಮಾಣಿ ನಮಗೆ ಲೋಟಗಳನ್ನು ತಂದಿಡ್ತಾನೆ. ತದನಂತರ ಆ ಲೋಟದಲ್ಲಿ ನೀರನ್ನು ಹಾಕ್ತಾನೆ. ಲೋಟ ತಂದಿಟ್ಟಾಗ ನಾವು ಆ ಲೋಟಗಳನ್ನು ತೆಗೆದುಕೊಳ್ಳಿಲ್ಲ. ಲೋಟದಲ್ಲಿ ನೀರನ್ನು ಹಾಕಿದಾಗ ಆ ಲೋಟವನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಕುಡಿದು ಮತ್ತೆ ಅಲ್ಲಿಟ್ವಿ. ಅಂದರೆ ಖಾಲಿ ಲೋಟ ಇದ್ದಾಗ ಆ ಲೋಟಕ್ಕೆ ಬೆಲೆ ಇಲ್ಲ. ಆ ಲೋಟದಲ್ಲಿ ಏನಾದರೂ ಇದ್ದರೆ, ನೀರಿದ್ದಾಗ ಮಾತ್ರ ನಾವು ಆ ಲೋಟವನ್ನು ತೆಗೆದುಕೊಳ್ಳೋದಕ್ಕಾಯ್ತು. ಇದೇ ಇವತ್ತಿನ ಈ ಕಾರ್ಯಕ್ರಮದಂತಹ ಮೂಲ ವಸ್ತು ಆಧಾರದ ಮೇಲೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಖಾಲಿ ಲೋಟ ಈ ದೇಹ ಇದ್ದಾಗೆ, ಅದರೊಳಗೆ ಇರುವಂತಹ ನೀರು ನಮ್ಮ ಚೈತನ್ಯ ಆತ್ಮ ಇದ್ದ ಹಾಗೆ. ಗೀತಾಚಾರ್ಯ ಇದರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಾಸತೋ ವಿದ್ಯತೆ ಭಾವಃ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಈ ಒಂದು ಶ್ಲೋಕದಲ್ಲಿ ಎರಡು ವಿಚಾರವನ್ನು ಗೀತಾಚಾರ್ಯ ಕೃಷ್ಣ ನಮ್ಮ ಮುಂದೆ ಇಟ್ಟಿದ್ದಾರೆ. ಒಂದು ಸತ್ವಸ್ತು, ಇನ್ನೊಂದು ಅಸತ್ವಸ್ತು. ಸತ್ ಅಂದರೆ ಏನು ಅಂತ ಹೇಳಿದ್ರೆ, ಎಲ್ಲ ಕಾಲದಲ್ಲೂ ಇರುವಂಥದ್ದು, ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲ ಕಾಲದಲ್ಲಿ ಇರುವಂತಹ ಒಂದು ವಸ್ತುವನ್ನು ನಾವು ಸತ್ವಸ್ತು, ಸತ್ಯವಸ್ತು ಅಂತ ಕರಿತೀವಿ. ಯಾವುದು ಭೂತ ಭವಿಷ್ಯ ಕಾಲದಲ್ಲಿ ಇರೋದಿಲ್ವೋ, ವರ್ತಮಾನ ಕಾಲದಲ್ಲಿ ಇರುವಂತೆ ತೋರುತ್ತದೆಯೋ, ಇರುತ್ತೆ, ನಮಗೆ ಸತ್ಯವಾಗಿ ಕಾಣುತ್ತೆ, ಆದರೆ ಅದು ಒಂದು ಭ್ರಾಂತಿ ಜ್ಞಾನವಾಗಿ ತೋರ್ತಾ ಇರುತ್ತೆ. ಸೊ ಸತ್ ಮತ್ತು ಅಸತ್ ಎರಡು ವಿಚಾರಗಳಿರುವಂಥದ್ದು. ಇಲ್ಲಿ ಸತ್ ಅನ್ನುವಂತಹದ್ದು ಆತ್ಮವಸ್ತು, ಈ ದೇಹ ಅನ್ನುವಂಥದ್ದು ಅನಾತ್ಮವಸ್ತು. ಉದಾಹರಣೆಗೆ, ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿದ್ದಾನೆ. ಎಲ್ಲಿ? ಕನಸಿನಲ್ಲಿ ಪ್ರೀತಿ ಮಾಡಿದ್ದಾನೆ.
ಮಾರನೇ ದಿವಸ ಅಂದರೆ ಇನ್ನು ಎಚ್ಚರ ಆದ ಮೇಲೆ ನೋಡ್ತಾನೆ ಆ ಹುಡುಗಿನೇ ಇಲ್ಲ. ಮಲಗೋಕ್ಕಿಂತ ಮುಂಚೆ ಆ ಹುಡುಗಿ ಇರಲಿಲ್ಲ. ಅಂದರೆ ಆ ಹುಡುಗಿ ಕಂಡಿದ್ದು ಯಾವಾಗ, ಎಲ್ಲಿ? ಕನಸಿನಲ್ಲಿ ಮಾತ್ರ ನೋಡಿದ್ದು. ಅಂದರೆ ಈ ಕನಸಿನಲ್ಲಿ ನೋಡಿರುವಂಥ ಎಚ್ಚರದಲ್ಲಿ ಇರಲಿಲ್ಲ. ಸೊ ಕನಸಿನಲ್ಲಿ ಇರುವಂತಹದ್ದು ಅಸತ್ತು ವಸ್ತು. ಅದು ಸತ್ತು ವಸ್ತು ಅಲ್ಲ, ಟೆಂಪರರಿ ಆಗಿ ನಮಗೆ ಕಾಣುತ್ತೆ ಅಷ್ಟೇ. ಅದು ಭ್ರಾಂತಿ ಜ್ಞಾನದಿಂದ ನಾವು ನೋಡ್ತೇವೆ ಅಷ್ಟೇ. ಆದ್ದರಿಂದ ಈ ಸತ್ ಮತ್ತು ಅಸತ್ವತ್ತು, ಸತ್ತು ಯಾವಾಗಲೂ ಇರುತ್ತೆ ಏನೋ ಅಂತ ಆದರೆ, ಈಗ ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಇದೆ. ಎಲೆಕ್ಟ್ರಿಸಿಟಿಗೆ ಒಂದು ಬಲ್ಬ್ ಇದೆ. ಈ ಬಲ್ಬ್ ನಾಶ ಆಯಿತು ಅಂತ ಇಟ್ಕೊಂಬೋಣ. ಬಲ್ಬ್ ನಾಶ ಆದರೆ ಅದರ ಹಿಂದೆ ಇರುವಂತಹ ವಿದ್ಯುತ್ ಶಕ್ತಿ ನಾಶ ಆಗುತ್ತಾ? ನಾಶ ಆಗೋದಿಲ್ಲ. ಸೊ ಯಾವ ರೀತಿ ಈ ಒಂದು ಕರೆಂಟ್ ಅಥವಾ ವಿದ್ಯುತ್ ಶಕ್ತಿ ನಿರಂತರವಾಗಿ ಇರುತ್ತೋ, ಎಷ್ಟೇ ಬಲ್ಬುಗಳು ಹೋದರೂ ನಾಶ ಆದರೂ ಕೂಡ ಅದು ಇರುತ್ತೋ, ಅದೇ ರೀತಿ ನಮ್ಮಲ್ಲಿ ಇರುವಂತಹ ಒಂದು ಆತ್ಮ ಅಥವಾ ಒಂದು ಚೈತನ್ಯ ಸ್ವರೂಪವಾಗಿರುವಂಥದ್ದು ನಿರಂತರವಾಗಿ ಯಾವಾಗಲೂ ಇರುವಂಥದ್ದಾಗಿದೆ. ಆದರೆ ಈ ಬಲ್ಬ್, ಈ ದೇಹ ಅನ್ನೋವಂಥದ್ದು ಟೆಂಪರರಿ, ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಅದು ಹೊರಟು ಹೋಗ್ತಾ ಇರುತ್ತೆ. ಹಾಗಾದರೆ ಈ ಒಂದು ವಸ್ತು ಇದೆಯಲ್ಲ, ನಮ್ಮ ಕಣ್ಣು ಕಾಣುತ್ತಾ? ಇದು ಒಂದು ಅವ್ಯಕ್ತವಾದಂತಹ ವಸ್ತು. ಒಂದು ಸಾರಿ ಒಬ್ಬ ವಿದ್ಯಾರ್ಥಿ ಗುರುಗಳ ಹತ್ರ ಬಂದು, ಗುರುಗಳೇ ನನಗೆ ದೇವರನ್ನು ತೋರಿಸ್ತೀರಾ ಅಂತ ಬಂದು ಕೇಳ್ತಾನೆ. ಆಗಬಹುದಪ್ಪ, ನಾನು ತೋರಿಸ್ತೀನಿ ಅಂತ ಹೇಳ್ತಾನೆ. ತುಂಬ ಸಂತೋಷವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರ ಮಾಡಿ ಹೇಳುವಾಗ ಆ ಗುರುಗಳು ಅವನ ಬೆನ್ನಿಗೆ ಒಂದು ಬಲವಾದ ಒಂದು ಗುದ್ದನ್ನು ಕೊಡ್ತಾರೆ. ಅವನು ಗಾಬರಿ ಆಗಿಬಿಡುತ್ತೆ. ಅರೆ, ದೇವರು ತೋರಿಸ್ತೀನಿ ಅಂತೇಳಿ ನನಗೊಂದು ಬಲವಾದ ಗುದ್ದು ಕೊಟ್ರಲ್ಲ ಅಂತಾನೆ. ಭಾಳ ನೋವ್ತಾ ಇದೆ ನನ್ನ ಬೆನ್ನು ಅಂತ ಹೇಳ್ತಾನೆ. ನೋವಾಗ್ತಿದೆಯೇನಪ್ಪ, ಎಲ್ಲಿ ತೋರಿಸು ಅಂತ ಕೇಳ್ತಾನೆ. ಅವನಿಗೆ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗ್ಬಿಡುತ್ತೆ. ಆ ನೋವು ಎಲ್ಲಿ ತೋರಿಸೋದು, ಹಸಿವು ಎಲ್ಲಿ ತೋರಿಸೋವಂಥದ್ದು? ಈ ಹಸಿವು ನೋವನ್ನು ಯಾವ ರೀತಿ ನಮಗೆ ತೋರಿಸೋದಕ್ಕಾಗೋದಿಲ್ವೋ, ಅದೇ ರೀತಿ ಈ ಅವ್ಯಕ್ತವಾದಂತಹ ಭಗವಂತನ ಆ ಸ್ವರೂಪವನ್ನು ನಮಗೆ ಕಣ್ಣಿಗೆ ಕಾಣೋದಿಲ್ಲ. तिल में तेल है लगता नहीं, अंग में आग है जलता नहीं, दूध में घी है दिखता नहीं, मुझ में तू है मालूम होता नहीं. ನನ್ನಲ್ಲಿ ನೀನು ಇದೆಯಾ, ಆದರೆ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಇದು ಗೊತ್ತು ಮಾಡಿಕೊಳ್ಳೋದು ಹೇಗೆ ಅನ್ನೋದಾದರೆ, ನಮ್ಮ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಈ ಒಂದು ಅಜ್ಞಾನ ಅಂದರೆ ಏನು? ಒಳಗಡೆ ಇರುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅಜ್ಞಾನ ಅಂತ ಕರಿತೀವಿ. ಆದರೆ ಶಂಕರಾಚಾರ್ಯರು ಇದನ್ನು ಅಧ್ಯಾಸ ಅಂತ ಕರೆದಿದ್ದಾರೆ. ಅಧ್ಯಾಸ ಅಥವಾ ಮಿಥ್ಯಾಜ್ಞಾನ ಅಥವಾ ಅಜ್ಞಾನ. ನಮಗೆ ಅದರ ಒಂದು ವಿಚಾರ ಗೊತ್ತಿಲ್ಲ. ಉದಾಹರಣೆಗೆ ಹಗ್ಗ ನೋಡಿ ನಾವು ಏನಂತ ತಿಳ್ಕೊಂಡಿದ್ದೀವಿ? ಹಾವು ಅಂತ ತಿಳ್ಕೊಂಡಿದ್ದೀವಿ. ಅಲ್ಲಿ ಇರುವಂಥ ವಸ್ತು ಯಾವುದು? ಹಗ್ಗ. ನಾವು ತಿಳಿದಿರುವಂಥ ವಸ್ತು ಯಾವುದು? ಹಾವು. ಅಂದರೆ ತಪ್ಪು ತಿಳುವಳಿಕೆ. ಇರುವಂತಹ ವಸ್ತುವನ್ನು ತಪ್ಪಾಗಿ ನಾವು ತಿಳಿದಿರುವಂಥದ್ದಾದ್ದರಿಂದ ಅದು ಅಧ್ಯಾಸ ಅಂತ ಕರಿತೀವಿ. ಅಧಿ ಆಸಹ ಅಧ್ಯಾಸಹ ಅಂತ ಕರಿತೀವಿ ನಾವು. ಸೊ ಈ ಅಧ್ಯಾಸಕ್ಕೆ ಇಬ್ಬರು ಮಕ್ಕಳಿದ್ದಾರೆ, ವಿಷಪುತ್ರರು ಅಂತ. ಅವಳಿ ಜವಳಿ ಮಕ್ಕಳು ವಿಷಪುತ್ರರು ಅಂತ ಹೇಳಿ. ಒಂದು ನಾನು, ಇನ್ನೊಂದು ನನ್ನದು ಅಂತ ಹೇಳಿ. ನಾನು ಸುಂದರವಾಗಿದ್ದೇನೆ, ಇಲ್ಲ. ನಾನು ದಪ್ಪನಾಗಿದ್ದೇನೆ, ನಾನು ಸಣ್ಣ ಇದ್ದೇನೆ, ನಾನು ಶ್ರೀಮಂತನಾಗಿದ್ದೇನೆ, ನಾನು ವಿದ್ಯಾರ್ಥಿಯಾಗಿದ್ದೇನೆ. ಈ ಥರ ನಾನು ಸುಂದರವಾಗಿದ್ದೇನೆ. ಯಾವುದಕ್ಕೆ ಹೇಳ್ತಾ ಇದ್ದೀವಿ ನಾವು? ಈ ದೇಹಕ್ಕೆ ನಾವು ಹೇಳ್ತಾ ಇದ್ದೀವಿ ಸುಂದರವಾಗಿದ್ದೀವಿ ಅಂತ ಹೇಳಿ. ನಾನು, ನನ್ನಿಂದನೇ ಕಾರಣ, ನಾನೇ ಮಾಡಿದ್ದು ಅಂಥೇಳಿ ಅನೇಕ ವಿಚಾರಗಳಲ್ಲಿ ನಾನು ಶಬ್ದವನ್ನು ನಾವು ಉಪಯೋಗಿಸ್ತಾ ಇರ್ತೇವೆ.
ಅದು ಒಂದು ವಿಚಾರ. ಎರಡನೇದು, ಈ ದೇಹವೇ ನಾನಲ್ಲ, ಆದರೆ ಈ ದೇಹಕ್ಕೆ ಕಟ್ಟಿರುವಂಥ ವಾಚು ನನ್ನ ವಾಚು, ನನ್ನ ಪುಸ್ತಕ, ನನ್ನ ಶರ್ಟು, ನನ್ನ ಪ್ಯಾಂಟು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಬೈಲು, ನನ್ನ ಮನೆ, ದೇಹವೇ ನಾನಲ್ಲ ಅಂತ ಹೇಳಿದ ಮೇಲೆ ದೇಹಕ್ಕೆ ಅಂಟುಕೊಂಡಿರುವಂಥ ಈ ವಸ್ತುಗಳನ್ನು ಕೂಡ ನನ್ನದು ಅಂತ ಹೇಳ್ತೇವೆ. ಈ ನಾನು ಮತ್ತು ನನ್ನದು ಎರಡೂ ಕೂಡ ವಿಷಪುತ್ರರು. ವಿಷಪುತ್ರರು ಅಂದರೆ ಏನಾಗುತ್ತೆ ನಮಗೆ? ಸಂಸಾರವೆಲ್ಲ ಬರೀ ದುಃಖ ಸಾಗರ ಆಗುತ್ತೆ ನಮಗೆ. ಹಾಗಾದರೆ ಈ ಒಂದು ಅಜ್ಞಾನವನ್ನು ನಾವು ಇದನ್ನು ಮಾಡ್ಕೋಬೋದ್ರೆ ಏನು ಮಾಡಬೇಕಾಗುತ್ತೆ ನೋಡಿ. ಬಹಳ ದೂರದ ವಸ್ತುಗಳನ್ನು ನಾವು ಯಾವ ರೀತಿ ನೋಡ್ಬೋದು? ಒಂದು ಟೆಲಿಸ್ಕೋಪ್ ಮೂಲಕ ಬಹಳ ದೂರದ ವಸ್ತುಗಳನ್ನು ನಾವು ನೋಡ್ಬೋದು. ಬಹಳ ಸೂಕ್ಷ್ಮವಾದಂತಹ ವಸ್ತುಗಳನ್ನು ಯಾವ ರೀತಿ ನೋಡ್ಬೋದು? ಮೈಕ್ರೋಸ್ಕೋಪ್ ಮೂಲಕ ನೋಡ್ಬೋದು. ನನ್ನ ಕಣ್ಣಿಗೆ ಕಾಣುವಂತಹ ವಸ್ತು ಕಣ್ಣಿನ ಸ್ಕೋಪ್ ಮೂಲಕ ಇಲ್ಲಿರುವಂತಹದನ್ನು ನಾನು ನೋಡ್ಬೋದು. ಆದರೆ ಈ ಅವ್ಯಕ್ತವಾಗಿರುವಂತಹ ಸ್ವರೂಪವನ್ನು ಯಾವ ಸ್ಕೋಪ್ನಿಂದ ನಾವು ನೋಡಬೇಕು? ಇಟ್ ಈಸ್ ಓನ್ಲಿ ಬೈ ಗುರುಸ್ಕೋಪ್. ಇಟ್ ಈಸ್ ಓನ್ಲಿ ಬೈ ಗುರುಸ್ಕೋಪ್. ಆ ಗುರುಸ್ಕೋಪ್ ಇಲ್ದಿರೇ ಇದ್ದರೆ ಅದಕ್ಕೆ ಆ ಒಂದು ಗುರುವಿಗೆ ನಾವು ಗುಲಾಮನ ಆಗದ ತನಕ ದೊರೆಯದಂಡ ಮುಕುತಿ. ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ. ಹಾಗಾದರೆ ಗುರು ನಮಗೆ ಪ್ರಮುಖವಾಗಿ, ಗುರುವೇ ನಮ್ಮ ಗುರು ಅನುಗ್ರಹ ಇಲ್ಲದಿರ ವೇದಾಂತದಲ್ಲಿ ಏನೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಗುರು ಆಯಿತು, ರೆಡಿ ಆಯಿತು. ಈಗ ನಾನು PUC ಸೇರಬೇಕು ಅಂತ ಹೇಳಿದ್ರೆ ಏನಾಗಬೇಕು? ಮಿನಿಮಮ್ SSLC ಪಾಸ್ ಆಗಿರಬೇಕು, ಕ್ವಾಲಿಫಿಕೇಷನ್ SSLC. ಈ ಆತ್ಮಜ್ಞಾನ ತಿಳ್ಕೋಬೇಕು ಅಂದರೆ ನನಗೇನಾದರೂ ಒಂದು ಕ್ವಾಲಿಫಿಕೇಷನ್ ಇರಬೇಕು ತಾನೆ. ಸೊ ಏನು ಕ್ವಾಲಿಫಿಕೇಷನು ಅಂದರೆ ನನ್ನ ಚಿತ್ತವನ್ನು ಶುದ್ಧಿ ಮಾಡ್ಕೋಬೇಕಾಗಿದೆ. ಪ್ಯೂರಿಫಿಕೇಷನ್ ಆಫ್ ಅವರ್ ಮೈಂಡ್. ಯಾವ ರೀತಿ ನಮ್ಮ ಈ ಒಂದು ಮೈಂಡನ್ನು ಪ್ಯೂರಿಫಿಕೇಷನ್ ಮಾಡ್ಕೊಳ್ಳೋ ಸಿಂಪಲ್ ಆಗಿ ಸುಳ್ಳು ಹೇಳದೇ ಇರೋದು, ಮೋಸ ಮಾಡದೇ ಇರೋದು, ಅನ್ಯಾಯ ಮಾಡದೇ ಇರೋ ಅಂಥದ್ದು, ನಮ್ಮ ಮಾತುಗಳಿಂದ ಬೇರೆಯವರಿಗೆ ನೋವಾಗದೇ ಇರೋ ಹಂಗೆ ನೋಡ್ಕೊಳ್ಳೋ ಅಂಥದ್ದು. ನಾವು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಹೇಗಿರಬೇಕು? ಯೋಗದಲ್ಲಿರಬೇಕು. ನೈಷ್ಕರ್ಮ ಅಂತೇಳಿ ಗುರುಗಳ ಮನೆ ಹೇಳಿದ್ರು. ಆ ಒಂದು ಕರ್ಮ ನೈಷ್ಕರ್ಮದಲ್ಲಿ ಇರಬೇಕು ಅಂತ ಹೇಳಿದ್ರು. ಸೊ ನಾವು ಸಮತ್ವದಲ್ಲಿರಬೇಕು. ಅಸಮದಲ್ಲಿ ಸಮತ ಏನು? ಅಸಮತ್ವ ದ್ವಂದ್ವವೇ ಇಲ್ಲಿರುವಂಥದ್ದು. ನಾವು ಹೇಗೆ ಮಾಡ್ಕೋಬೇಕು? ಸಮತ್ವದಲ್ಲಿರೋ ಹಾಗೆ ಮಾಡ್ಕೋಬೇಕಾಗತ್ತೆ. ದುಃಖ, ಸುಖ ಬಂದಾಗ ಪೂರಿ ಥರ ಊದ್ಬಿಡ್ತೀವಿ, ದುಃಖ ಬಂದಾಗ ಒಣಗದ ರೊಟ್ಟಿ ಥರ ಆಗ್ಬಿಡ್ತೀವಿ. ಹೇಗಿರ್ಬೇಕು ನಾವು? ಚಪಾತಿ ಥರ ಇದ್ದರೆ ಒಳ್ಳೆಯದು ಅಲ್ವಾ? ಸೊ ಮಾನ ಅಪಮಾನ, ಸುಖ ದುಃಖ, ಈ ಎಲ್ಲ ದ್ವಂದ್ವ ಸಂದರ್ಭಗಳಲ್ಲಿ ನಾವು ಸಮತ್ವದಿಂದ ಇರುವಂಥದ್ದನ್ನು ನಾವು ಈ ಪ್ಯೂರಿಫಿಕೇಷನ್ ಮೇನ್ ಮಾಡ್ಕೋಬೇಕಾಗಿದೆ. ಅದಾದಮೇಲೆ ಶ್ರವಣ ಮನನ ನಿಧಿಧ್ಯಾಸ. ದಿಸ್ ಈಸ್ ದಿ ಬ್ರಿಡ್ಜ್ ಟುವರ್ಡ್ಸ್ ಟು ರೀಚ್. ಶ್ರವಣ ಕೇಳುವಂಥದ್ದಾಗಬೇಕು. ಒಂದಿನ ಈ ವೇದಾಂತ ಕೇಳಿದ್ರೆ ಅರ್ಥವಾಗೋದಿಲ್ಲ. ಅಭ್ಯಾಸೇನ ಕೌಂತೇನ. ಒಬ್ಬ ಜಟ್ಟಿ ಆಗಬೇಕಾದ್ರೆ ದಿನ ಅಭ್ಯಾಸ ಮಾಡಿದ್ರೆ ಅವ್ನು ಜಟ್ಟಿ ಆಗ್ತಾನೆ, ಇಲ್ದಿದ್ರೆ ಅಸಾಧ್ಯ ಇಲ್ಲ. ಅದೇ ರೀತಿ ಅಭ್ಯಾಸವನ್ನು ನಾವು ಇಡಬೇಕು. ಶ್ರವಣವನ್ನು ಕೇಳ್ತಾ ಇರಬೇಕು. ಕೇಳಿ ನಮ್ಮಲ್ಲಿ ಏನೇನು ಡೌಟ್ಸ್ ಬಂದರೆ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ನಿಧಿಧ್ಯಾಸಕ್ಕೆ ನಾವು ಹೋಗಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಈ ನಮ್ಮ ಮತ್ತೊಂದು ಪ್ರಮುಖವಾದದ್ದು ಅಂತ ಹೇಳಿದ್ರೆ ನಮ್ಮ ಆಸೆಗಳು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಗಿರಿರ್ ಮಹಾನ್ ಗಿರೇರಬ್ಧಿ ಮಹಾನಭೇ ನಭೋ ಮಹತ್ ನಭಸೋಸಿ ಪರಂ ಬ್ರಹ್ಮ ತಥೋ ಪ್ಯಾರ ಗರೀಯಸಿ. ಪರ್ವತ ಬಹಳ ದೊಡ್ಡದು. ಪರ್ವತಕ್ಕಿಂತ ಬಹಳ ದೊಡ್ಡದು ಇನ್ಯಾವುದಿದೆ? ಸಮುದ್ರ ಬಹಳ ದೊಡ್ಡದಾಗಿದೆ. ಸಮುದ್ರಕ್ಕಿಂತ ದೊಡ್ಡದು ಯಾವುದಿದೆ? ಆಕಾಶದ ದೊಡ್ಡದಿದೆ. ಆಕಾಶಕ್ಕಿಂತ ದೊಡ್ಡದು ಯಾವುದು? ಆ ಪರಬ್ರಹ್ಮ ಸ್ವರೂಪ. ಆಕಾಶಕ್ಕಿಂತ ದೊಡ್ಡದು ಆ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮ ಸ್ವರೂಪಕ್ಕಿಂತ ದೊಡ್ಡದು ಯಾವುದು? ಈ ಆಸೆಗಳು.
ಪರಬ್ರಹ್ಮಕ್ಕಿಂತಲೂ ಕೂಡ ಅದಕ್ಕೆ ಬೇಕು ಬೇಕದು ಬೇಕು, ಬೇಕಿದೆ ನನಗಿನ್ನೊಂದು, ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟವನಿದನೋ, ಏಕೆಂದು ರಚಿಸಿದೆಯ ಬೊಮ್ಮನಿ ಬೇಕು ಜಪ, ಸಾಕೆನುಪದೆಂದಿಗೆಲ ಮಂಕುತಿಮ್ಮ, ಸಾಕೆನುಪದೆಂದಿಗೆಲೋ ಮಂಕುತಿಮ್ಮ. ಈ ಒಂದು ಆಸೆಗಳಕ್ಕೆ ನಾವು ಕಡಿವಾಣ ಹಾಕದೇ ಇದ್ದರೆ ನಾವು ಪ್ರಪಂಚದ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾದರೆ ಈ ವಿಚಾರವಾಗಿ ನಮ್ಮ ಕೃಷ್ಣ ಗೀತಾಚಾರ್ಯ ಏನು ಹೇಳ್ತಾರೆ ನೋಡೋಣ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ, ಯಜ್ಞಾತ್ವ ನೇಹ ಭೂಯೋನ್ಯತ ಜ್ಞಾತವ್ಯಮವಶಿಷ್ಯತೆ. ಈ ಪ್ರಾಬ್ಲಮ್ ನಾವು ನೋಡಿದ್ದೀವಿ, ನಮಗೆ ಅರ್ಥವಾಗ್ತಾ ಇಲ್ಲ, ಅಜ್ಞಾನದಲ್ಲಿದ್ದೀವಿ ಅಂತ ಹೇಳಿದ್ದೀವಿ ಇಲ್ಲಿವರೆಗೂ ಕೂಡ. ಈ ಅಜ್ಞಾನವನ್ನು ಯಾವ ರೀತಿ ನಾವು ನಿವಾರಣೆ ಮಾಡ್ಕೊಳ್ಳೋದು ಅಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಹೇಗೆ ನೋಡಪ್ಪ, ನಿನಗೊಂದು ಸೀಕ್ರೆಟ್ ಹೇಳ್ಕೊಡ್ತೀನಿ, ಒಂದು ಪವಿತ್ರವಾದಂತಹ ಕೋಡನ್ನು ನಿನಗೆ ಕೊಡ್ತೀನಿ. ಇಫ್ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ನೀನು ಇದನ್ನು ತಿಳ್ಕೊಂಡೆ ಅಂತ ಹೇಳಿದ್ರೆ ನೀನು ನಿಜವಾಗ್ಲೂ ನಿನ್ನ ಜೀವನವನ್ನು ಸಾರ್ಥಕ ಮಾಡ್ಕೋಬೋದು, ಸಾಕ್ಷಾತ್ಕಾರವನ್ನು ಪಡಿಬೋದು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಜ್ಞಾನ ಮತ್ತು ವಿಜ್ಞಾನ ಸಹಿತವಾದಂತಹ ಜ್ಞಾನವನ್ನು ನಾವು ಪಡ್ಕೋಬೇಕಾಗಿದೆ. ಜ್ಞಾನ ಅಂದರೆ ಏನು? ಪ್ರತ್ಯಕ್ಷ ಜ್ಞಾನ. ಈಗ ನನಗಿದು ಪೇಪರ್ ಇದೆ, ಇದು ನನ್ನ ಕಾಣ್ತಾ ಇದೆ, ಇದು ಪ್ರತ್ಯಕ್ಷ ಜ್ಞಾನ, ನನ್ನ ಇಂದ್ರಿಯ ಮೂಲಕ ತಿಳ್ಕೊಳ್ತಾ ಇರೋವಂಥದ್ದು. ಉದಾಹರಣೆಗೆ ನಾನು ಹಿಮಾಲಯ ಪರ್ವತ ನೋಡಿಲ್ಲ, ನನ್ನ ಫ್ರೆಂಡ್ ಹೇಳ್ದ ಹಿಮಾಲಯ ಪರ್ವತ ಒಳ್ಳೆ ಬ್ಯೂಟಿಫುಲ್ ಆಗಿ ಒಳ್ಳೆ ಅಭಿಷೇಕ ಮಾಡ್ದಂಗೆ ಕಾಣುತ್ತೆ, ಐಸ್ ಕ್ರೀಮ್ ಇದ್ದಂಗೆ ಕಾಣುತ್ತೆ ಅಂತ ಹೇಳ್ದ. ಇಟ್ ಈಸ್ ಎ ಬಾರೋಡ್ ನಾಲೆಡ್ಜ್, ಇಟ್ ಈಸ್ ಎ ಸೆಕೆಂಡರಿ ಇನ್ಫಾರ್ಮೇಷನ್, ಇಟ್ ಈಸ್ ನಾಟ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನು ಪರೋಕ್ಷ ಜ್ಞಾನ ಅಂತ ಕರಿತೀವಿ. ಪ್ರತ್ಯಕ್ಷ ಜ್ಞಾನ, ಪರೋಕ್ಷ ಜ್ಞಾನ, ಅದು ಕೂಡ ಇಂದ್ರಿಯ ಅನುಭವ. ಇವೆರಡೂ ಕೂಡ ಅನಾತ್ಮ ಜ್ಞಾನವೇ. ಇನ್ನೊಂದು ವಿಜ್ಞಾನ ಅಂತ ಹೇಳಿದ್ರೆ ನಮ್ಮ ಅನುಭವ ಹೇಳ್ತಾ ಇದ್ದಾರೆ. ಅಂದರೆ ತಕ್ಷಣ ಜ್ಞಾನ ಆಗುವಂಥದ್ದು, ಇಮ್ಮಿಡಿಯೇಟ್ ಜ್ಞಾನ ಆಗುವಂಥದ್ದು, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ಸೆಲ್ಫ್ ರಿಯಲೈಸೇಷನ್, ಇಮ್ಮಿಡಿಯೇಟ್ ಆಗೋವಂಥ ಜ್ಞಾನವನ್ನು ಅಪರೋಕ್ಷ ಜ್ಞಾನ ಅಂತ ಕರಿತೀವಿ. ಇದೇ ಆತ್ಮಜ್ಞಾನ. ಈ ಅಪರೋಕ್ಷ ಜ್ಞಾನ ನಮ್ಮ ಮುಂದೆ ನಿಮಗೆಲ್ಲ ತಿಳಿದಿರುವಂತಹ ಉದಾಹರಣೆ ಅಥವಾ ಸಾಕ್ಷಿ ಅಂತ ಹೇಳಿದ್ರೆ ಭಗವಾನ್ ರಮಣರು. 16ನೇ ವರ್ಷದಲ್ಲಿ ಮಧುರೈನಲ್ಲಿ ಅವರ ಮಾವನ ಮನೆಯಲ್ಲಿ ಇದ್ದರು, ಆರೋಗ್ಯವಾಗಿದ್ದರು. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ನಾನು ಸಾಯ್ತಾ ಇದ್ದೀನಿ ಅಂತ ಅವ್ರಿಗೆ ಬಂತು. ಭಯ ಬೀಳಲಿಲ್ಲ, ಸಾಯ್ತಾ ಇದ್ದೀನಲ್ಲ, ನೆಲದ ಮೇಲೆ ಆರಾಮಾಗಿ ಮಲ್ಕೊಂಡ್ರು, ಕೈ ಕಾಲು ಚಾಚಿದ್ರು, ಕಣ್ಣು ಮುಚ್ಚಿದ್ರು, ಉಸಿರಾಟ ನಿಂತು ಹಾಗೇ ಇದ್ದರು. ತಕ್ಷಣ ದೇಹದಲ್ಲಿ, ಆ ಸತ್ತಿರುವಂತಹ ದೇಹದಲ್ಲಿ ಏನೋ ಬದುಕಿದೆಯಲ್ಲ, ಜೀವ ಇದೆಯಲ್ಲ ಅಂತ ಅನಿಸ್ತು. ಇದು ದೇಹನ ಅಥವಾ ಆತ್ಮನ? ದೇಹ ಸಾಯ್ತಾ ಇದೆಯಾ, ಆತ್ಮ ಸಾಯ್ತಾ ಇದೆ ಅಂಥೇಳಿ ಡೌಟ್ ಬಂತು. ತಕ್ಷಣ ಮಿಂಚಿನಂತೆ ಅವರಿಗೆ ಜ್ಞಾನೋದಯವಾಯಿತು. ನೋಡಪ್ಪ, ದೇಹ ಸಾಯುತ್ತೆ, ಈ ಆತ್ಮ ಮಾತ್ರ ಪರ್ಮನೆಂಟಾಗಿ ಇರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಬಂತು. ಡಿ ವಿ ಜಿ ಅವರು ಹೇಳ್ತಾರೆ, ನಿನಗೆ ನೀನೇ ಗುರುವು ಮಂಕುತಿಮ್ಮ. ರಮಣರಿಗೆ ಯಾರು ಗುರುಗಳು ಅಂತ ಯಾರೋ ಪ್ರಶ್ನೆ ಕೇಳಿದಾಗ ಗುರುಗಳಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು ರಮಣರಿಗೆ. ಆತ್ಮನೇ ಗುರುವಾಗಿ ಅವರಿಗೆ ಈ ವಿಚಾರವನ್ನು ತಿಳಿಸಿದ್ದಾಯಿತು. ಈ ಒಂದು ಸಾರಿ ಸಾಕ್ಷಾತ್ಕಾರ ಆಯಿತೋ ಇಲ್ಲೋ, ಅವರು ಈ ಮಧುರೆಯಿಂದ ಎಲ್ಲಿ ಹೊರಟರು? ಅರುಣಾಚಲಕ್ಕೆ ಹೊರಟರು. 54 ವರ್ಷಗಳ ಕಾಲ ಅದೇ ಸ್ಥಿತಿಯಲ್ಲಿ ಇದ್ದರು ಅವರು. ಅಂದರೆ ಒಂದು ಸಾರಿ ಸಾಕ್ಷಾತ್ಕಾರ ಆಯಿತು ಅಂತ ಹೇಳಿದಾಗ ಅವರು ಯಾವ ಸ್ಟೇಟಸ್ನಲ್ಲಿದ್ದರು, ಯಾವ ಸ್ಥಿತಿಯಲ್ಲಿದ್ದರು ಅವರು ಆತ್ಮದಲ್ಲಿ ರಮಿಸ್ತಾ ಇದ್ರು. ಆತ್ಮದಲ್ಲಿ ರಮಂತೆ ಇತಿ ರಾಮಃ, ಆ ಆತ್ಮದಲ್ಲೇ ಅವರು ಈಜಾಡ್ತಾ ಇದ್ರು, ತೇಲ್ತಾ ಇದ್ರು. ಆಸ್ ಎ ಫ್ರೀ ಬರ್ಡ್ ಹಿ ವಾಸ್ ಫ್ಲೈಯಿಂಗ್ ಇನ್ ದ್ಯಾಟ್.
ಆ ಥರ ರಮಣ ಮಹರ್ಷಿಗಳಿಗೆ ಸಾಕ್ಷಾತ್ಕಾರ ಆದ ತಕ್ಷಣ ನಾವು ಅದೇ ಅನ್ಕೋತೀವಿ, ಈ ಸಾಕ್ಷಾತ್ಕಾರ ಆಯಿತು. ಸಾಕ್ಷಾತ್ಕಾರ ಆದ ಮೇಲೆ ಈಗ ನಮ್ಮ ಪ್ರಶ್ನೆ ಬರುವಂಥದ್ದು ಆತ್ಮದ ವಿಚಾರ ಸಂಬಂಧ. ಈ ಆತ್ಮ ಎಲ್ಲಿದೆ, ಹೇಗಿದೆ ಅಂತ ಹೇಳಿದ್ರೆ, ಈ ಆತ್ಮ ಸಚ್ಚಿತ್ ಸ್ವರೂಪದಲ್ಲಿದೆ, ಸಚ್ಚಿದಾನಂದ ಸ್ವರೂಪದಲ್ಲಿರುವಂಥದ್ದು. ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೇವೆ, ನೀವು ನನ್ನನ್ನು ನೋಡ್ತಾ ಇದ್ದೀರಿ. ಈ ನೋಡೋದಕ್ಕೆ ನಮಗೆ ಕಣ್ಣಿನ ಮೂಲಕ ನಾವು ನೋಡ್ತಾ ಇದ್ದೇವೆ. ಆದರೆ ಈ ಕಣ್ಣು ನೋಡೋದಕ್ಕೆ ಕಾರಣ ಯಾರು? ದೃಷ್ಟಿಗೆ ದ್ರಷ್ಟುವಾಗಿರುವಂಥವನು. ಈ ದೃಷ್ಟಿ ನೋಡಬೇಕಾದ್ರೆ ಇದರ ಹಿಂದೆ ಇರುವಂಥವನು ಅವನು. ಅದೇ ನಾನು ಅಂತ ನಾವು ಅದಕ್ಕೆ ರಮಣರು ಯಾವಾಗಲೂ ನಾನು ಯಾರು, ಅವ್ರದ್ದು ಅದೇ 54 ವರ್ಷಗಳಲ್ಲಿ ಅವರ ಯಾರೇ ಬಂದು ಏನೇ ಕೇಳಿದ್ರು ಕೂಡ ಹೇಳ್ತಾ ಇದ್ದಿದ್ದೇನೋ, ನಾನು ಯಾರು, ನಾನು ದೇಹ ಅಂತ ತಿಳ್ಕೊಂಡಿದ್ದೀವಿ ನಾವು. ನೋ, ಈ ಇಂದ್ರಿಯ, ದೇಹ, ಮನಸ್ಸು, ಬುದ್ಧಿ ಇವೆಲ್ಲ ಕೂಡ ಅನಾತ್ಮ ವಿಚಾರಗಳಾಗಿರುವಂಥದ್ದು. ಆದರೆ ಅವರು ತಿಳ್ಕೊಂಡಿರುವಂಥದ್ದು ಆತ್ಮಸ್ವರೂಪದಲ್ಲಿರುವಂಥದ್ದು. ಯಾವ ರೀತಿ ಈ ರೀತಿ ಇದ್ದಾಗ ರಮಣರಿಗೆ ಎಡಗೈನಲ್ಲಿ ಒಂದು ಕ್ಯಾನ್ಸರ್ ಗಡ್ಡೆ ಆಯಿತು. ಕ್ಯಾನ್ಸರ್ ಗಡ್ಡೆ ಆದಾಗ ಅವರ ಭಕ್ತಾದಿಗಳು, ಗುರುಗಳೇ ನಿಮ್ಮ ನೋವನ್ನು ನಮ್ಗೆ ನೋಡೋಕ್ಕಾಗೋದಿಲ್ಲ, ದಯವಿಟ್ಟು ನೀವೇನಾದರೂ ಚಿಕಿತ್ಸೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಗುರುಗಳಿಗೆ ಅದು ಅವಶ್ಯಕತೆ ಇಲ್ಲ. ಅವರು ಈಗ ಅದು ಆಲ್ರೆಡಿ ಎಲಿವೇಟೆಡ್ ಸ್ಟೇಟಲ್ಲಿ ಇದ್ದಾಗಿದ್ರೆ ಅವಶ್ಯಕತೆನೇ ಇಲ್ಲ ಅವರಿಗೆ. ಆದರೂ ಭಕ್ತಾದಿಗಳ ಅವರ ಆಸೆಯ ಮೇಲೆಗೆ ಆಪರೇಷನನ್ನು ಮಾಡಿಸ್ಕೊಟ್ರು. ಹೇಗೆ? ವಿತೌಟ್ ಅನೆಸ್ಥೇಷಿಯಾ ಇಲ್ಲ, ಹಾಗೆ ಕೊಯ್ದು ಇದನ್ನು ತೆಗೆದಿದ್ದು. ಅಲ್ಲಿ ನರ್ಸ್ ಪಕ್ಕದಲ್ಲಿದ್ದವಳು ಅಳೋಕ್ಕೆ ಶುರು ಮಾಡಿಬಿಟ್ರು. ಅಯ್ಯೋ, ನಿಮಗೆ ಎಷ್ಟು ನೋವಾಗ್ತಾ ಇದೆ, ನನಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಆಗ ರಮಣರು ಹೇಳಿದ್ರು, ನೋಡಮ್ಮ, ಈ ದೇಹಕ್ಕೆ ಇದು ನೋವಾಗ್ತಾ ಇದೆ, ನನಗೆ ಆತ್ಮಕ್ಕೆ ನೋವಾಗ್ತಾ ಇಲ್ಲ. ಇದು ರಮಣರ ಅಂಗಡಿ ಬೋರ್ಡ್ ಇದ್ದಾಗೆ. ಈ ದೇಹ ಅನ್ನೋದು ಹೇಗೆ? ಅಂಗಡಿ ಬೋರ್ಡ್ ಇದ್ದಾಗೆ. ಅಂಗಡಿ ಬೋರ್ಡ್ಗೆ ಏನಾದರೂ ಆದರೆ ಅಂಗಡಿ ಒಳಗಡೆ ಇರುವಂತಹ ರಮಣರಿಗೆ ಏನೂ ಆಗೋದಿಲ್ಲ. ಸೊ ಈ ದೇಹಕ್ಕೆ ಏನಾದರೂ ಆದರೆ ದೇಹದ ಒಳಗಡೆ ಇರುವಂಥವನಿಗೇನೂ ಆಗಲ್ಲ. ಸೊ ಈ ದೇಹ ಹೇಗಿದೆ? ಇದಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಆಮೇಲೆ ವಿಕಾರ ಇಲ್ಲ, ರೂಪ ಇಲ್ಲ, ಸಾಕ್ಷಿ ರೂಪದಲ್ಲಿರುವಂಥದ್ದು ಒಂದೇ ಇರುವಂಥದ್ದು. ಇಟ್ ಈಸ್ ಇನ್ಕಂಪೇರಬಲ್, ದೆರ್ ಇಸ್ ನೋ ಸೆಕೆಂಡ್ ಥಿಂಗ್. ಸೊ ಇಂತಹ ಆತ್ಮಸ್ವರೂಪ ನಮ್ಮಲ್ಲಿ ಇರುವಂತಹದ್ದು. ಆದರೆ ನಾವು ಯಾಕೆ, ಅನೇಕ ಜನ ಕೇಳಿದ್ರು, ಏನಪ್ಪ ಜ್ಞಾನಿಗಳಾಗಿದ್ದಾರೆ ಅವ್ರಿಗೂ ರೋಗ ಬರುತ್ತಾ, ಅವ್ರಿಗೂ ಇದುತ್ತಾ ಅಂತ. ಹೌದು, ಅದು ಪ್ರಾರಬ್ಧವನ್ನು ಯಾರನ್ನೂ ಕೂಡ ಬಿಡೋದಿಲ್ಲ. ಜ್ಞಾನಿಗಳಾಗಿರಲಿ ಯಾರೇ ಆದರೂ ಕೂಡ. ಇವನ್ ಕೃಷ್ಣನಿಗೆ ಬೇಟೆಗಾರ ಬಾಣವನ್ನು ಬಿಟ್ಟಾಗ ಕೃಷ್ಣ ಸತ್ತ. ಅಷ್ಟವಕ್ರ ಜನಕ ಮಹಾರಾಜನ ಆಸ್ಥಾನದಲ್ಲಿದ್ದಾಗ ಅವನ ವಕ್ರತೆಯನ್ನು ನೋಡಿ ಜನ ಎಲ್ಲ ನಗೋಕ್ಕೆ ಶುರು ಮಾಡಿದ್ರು. ಆಸ್ಥಾನದಲ್ಲಿದ್ದಂಥವ್ರು ಅವ್ರು ಹೇಳಿದ್ರು, ಈ ದೇಹ ನಾನಲ್ಲ, ಒಳಗಡೆ ಇರುವಂಥ ಆತ್ಮ ನಾನು ಅನ್ನುವಂತಹ ಒಂದು ವಿಚಾರವನ್ನು ಅಲ್ಲಿ ಅವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಈವನ್ ರಾಮಕೃಷ್ಣ ಪರಮಹಂಸರಿಗೆ ಗಂಟಲ ಕ್ಯಾನ್ಸರ್ ಇತ್ತು. ಆದರೆ ಅವ್ರಿಗಿದ್ದರೂ ಕೂಡ ಅವರು ಈ ಪೊರೆ ಬಿಟ್ಟ ಹಾವಂತೆ ಅಂತ ಹೇಳ್ತೀವಿ. ಪೊರೆ ಬಿಟ್ಟ ಹಾವು ಪೊರೆಯನ್ನು ಬಿಟ್ಟಿತು ಅಂತ ಹೇಳಿದ್ರೆ ಹಾವುಗೂ ಪೊರೆಗೂ ಏನು ಸಂಬಂಧ ಇರೋದಿಲ್ಲ, ತೆಪ್ಪಗೆ ಬಿದ್ದಿರುತ್ತೆ. ಅದೇ ರೀತಿ ಈ ದೇಹ ಅವರು ಆತ್ಮ ಸಾಕ್ಷಾತ್ಕಾರ ಆಗಿಬಿಟ್ರೆ ಈ ದೇಹಕ್ಕೆ ಏನೂ ಕನೆಕ್ಷನ್ ಇರೋದಿಲ್ಲ. ಅವನು ಶರೀರ ಇದೆ ಅಂತ ಅವ್ರಿಗೆ ನಾವು ಜ್ಞಾಪಿಸ್ಬೇಕಾಗುತ್ತೆ. ಆದ್ದರಿಂದ ಈ ಒಂದು ದೇಹ ಆತ್ಮಾನುಭವದ ನಂತರ ದೇಹಾನುಭವ ಇಲ್ಲ. ಜ್ಞಾನಿಯಾದಂಥ ಅವನಿಗೆ ಈ ದೇಹಾನುಭವ ಇಲ್ಲ. ಸಾಮಾನ್ಯ ಅಜ್ಞಾನಿಗಳಾಗಿರುವಂತಹ ನಮಗೆ ಇದರ ಅನುಭವ ಇದೆ. ಅದಕ್ಕೆ ಅವರು ನಮ್ಮ ರಮಣರು ಅವರ ಒಂದು ಮಾತನ್ನು ಹೇಳಿ, ಅಹಮಪೇತಕಂ ನಿಜ ವಿಭಾನಕಂ ಮೊಹದಿದಂ ತಪೋ ರಮಣವಾಗಿಯಂ. ಯಾವಾಗ ನಮ್ಮಲ್ಲಿರುವಂಥ ಅಹಂಕಾರ ನಾಶ ಆಗುತ್ತೋ ಆಗಲೇ ನಮ್ಮ ಸತ್ಯ ಸ್ವರೂಪದಲ್ಲಿ ನಾವು ಇರೋದಕ್ಕೆ ಸಾಧ್ಯವಾಗುತ್ತೆ
ಅನ್ನುವಂಥದ್ದು ಈ ಒಂದು ರಮಣರ ವಾಣಿಯಾಗಿದೆ. ಕೊನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ, ಹಣ್ಣೇನು ಕಾಯೇನು ಹಣ್ಣೇನು ಕಾಯೇನು ಹೊಟ್ಟೆ ತುಂಬಿರುವಂಗೆ, ಪುಣ್ಯವೇನ್ ಪಾಪವೇನ್ ಪುಣ್ಯ ದರ್ಶನಿಗೆ, ಉನ್ನತ ಶಿಖರದಿಂ ತಿಟ್ಟೇನು ಕುಳಿಯೇನು, ಉನ್ನತ ಶಿಖರದಿಂ ತಿಟ್ಟೇನು ಕುಳಿಯೇನು, ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ, ಪೂರ್ಣತೆಗೆ ಸೊಟ್ಟೇನು ಮಂಕುತಿಮ್ಮ, ಮಂಕುತಿಮ್ಮ ಮಂಕುತಿಮ್ಮ. ಪೂರ್ಣತೆ ಮುಟ್ಟಿದ ಆ ಒಂದು ಜ್ಞಾನಿಗೆ ಹಸಿವೆಲ್ಲಿ ಬರುತ್ತೆ? ಹಣ್ಣೇನು ಕಾಯೇನು, ಹೊಟ್ಟೆ ತುಂಬೋಗಿದೆ, ಏನೂ ಬೇಕಾಗಿಲ್ಲ. ಅದು ಆಲ್ರೆಡಿ ಫುಲ್ ತೃಪ್ತಿಯಿಂದ ಇರುವಂಥದ್ದಾಗಿದ್ದಾನೆ. ಪುಣ್ಯವೇನು ಪಾಪವೇನು ಅವನಿಗೆ ಪೂರ್ಣ ದರ್ಶನ, ಅವನಿಗೆ ಯಾವುದಕ್ಕೆ ಕರ್ಮ ಇಲ್ಲ, ಯಾವ ಕರ್ಮವನ್ನು ಕೂಡ ಮಾಡಬೇಕಾಗಿಲ್ಲ. ಉನ್ನತ ಶಿಖರದಿಂ ತಿಟ್ಟೇನು ಕುಳಿಯೇನು, ಮೇಲ್ಮಟ್ಟಕ್ಕೆ ಹೋದಾಗ ಎಲ್ಲವೂ ಕೂಡ ಸಮವಾಗಿ ಕಾಣುತ್ತೆ. ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ ರೇ ರೇ ಸರ್ವಂ ಬ್ರಹ್ಮಮಯಂ. ಆ ಒಂದು ಯಾರು ಜ್ಞಾನಿಯಾಗಿರ್ತಾರೋ ಅವರು ಸರ್ವಾತ್ಮ ಭಾವದಲ್ಲಿರ್ತಾರೆ, ಸರ್ವಜ್ಞರಾಗಿರ್ತಾರೆ, ಆಗಿರ್ತಾರೆ. ಆದ್ದರಿಂದ ನಮಗೆ ಏನು, ವಾಟ್ ಈಸ್ ದಿ ಟೇಕ್ ಓವರ್? ಈ ಜಗತ್ತಿನ ಸಂತೆ ಕಡೆನೇ ಎಲ್ಲ ಜನವು ನಾವೆಲ್ಲ ಹೋಗ್ತಾ ಇದ್ದೀವಿ. ಭಾಳ ರಶ್ ಇದೆ, ಎ ಟ್ರಾಫಿಕ್ ಜಾಮ್, ಸಿಕ್ಕಾಪಟ್ಟೆ ಆಗೋಗಿದೆ. ಆದರೆ ಇಲ್ಲಿ ಟ್ರಾಫಿಕ್ಕೇ ಇಲ್ಲ, ಕೇಳೋರೇ ಇಲ್ಲ. ಅಂದರೆ ಈ ವೇದಾಂತದ ಕಡೆ ಬರುವಂಥ ಜನ ಬಹಳ ಕಡಿಮೆ. ಆದ್ದರಿಂದ ಇಲ್ಲಿ ನಾವು ಏನು ತಿಳ್ಕೊಬೋದು ಅಂತ ಹೇಳಿದ್ರೆ, ಈ ಜಗತ್ತಿನ ಅಂಟನ್ನು ಬಿಡಿಸಿಕೊಂಡರೆ, ಜಗತ್ತಿನ ಅಟ್ಯಾಚ್ಮೆಂಟ್ ಅಂಟನ್ನು ಬಿಡಿಸಿಕೊಂಡರೆ ಆ ಜಗತ್ಕಾರಣ ನಂಟು ನಮಗೆ ಬೆಳೆಯುತ್ತೆ. ಇಫ್ ಯು ಲೀವ್ ದಿ ಅಟ್ಯಾಚ್ಮೆಂಟ್ ಹಿಯರ್, ವಿ ಕ್ಯಾನ್ ಡೆಫಿನೆಟ್ಲಿ ಆ ಒಂದು ಆತ್ಮನ ಸ್ವರೂಪದಲ್ಲಿ ಹೋಗೋದಕ್ಕೆ, ಜಾಯಿನ್ ಆಗೋದಕ್ಕೆ. ಅಂದರೆ ಏನು, ಈ ಆತ್ಮ ಎಲ್ಲೂ ಬೇರೆ ಕಡೆ ಇಲ್ಲ, ಎಲ್ಲಿದೆ? ಅದು ನಮ್ಮ ಒಳಗಡೆನೇ ಇರೋವಂಥದ್ದಾಗಿದೆ. ಪ್ರಾಪ್ತಸ್ಯ ಪ್ರಾಪ್ತಿ ಅಪ್ರಾಪ್ತಸ್ಯ ಪ್ರಾಪ್ತಿ ಅಂತ ಹೇಳಿ, ಅಂದರೆ ಈಗಾಗಲೇ ಅದು ನಮ್ಮಲ್ಲಿ ಪ್ರಾಪ್ತಿಯಾಗಿದೆ, ಒಳಗಡೆ ಇದೆ, ಅದನ್ನು ಐಡೆಂಟಿಫೈ ಮಾಡಿ ಗುರುತಿಸೋವಂಥದ್ದು ನಮ್ಮ ಕೆಲಸ ಆಗಿದೆ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟಿದ್ದಂತಹ ಚಿನ್ಮಯ ಮಿಷನ್ನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.